ಸಿದ್ದರಾಮಯ್ಯನವರ ವಿಷಯ ಕೂಡ ಬಂತು. ಏಕಾಏಕಿ ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಹೊರಟುಬಿಟ್ರು ಅವರು. ಅರಮನೆ ಹೆಂಗೆ ಫೀಲ್ ಮಾಡ್ತು ಅದನ್ನು? ಚರ್ಚೆ ಆಯಿತಾ ನಿಮ್ಮಲ್ಲಿ? ಇಲ್ಲ, ಅದು ಒಂದು ರೀತಿ ನೋವನ್ನು ಉಂಟಾಗುತ್ತೆ. ಯಾಕಂದರೆ ನಮ್ಮ ವಂಶದವ್ರು ಇರ್ಬೋದು, ಇಡೀ ರಾಜ್ಯ ಏನು ಆ ಕಾಲದಲ್ಲಿ ಅನುಭವಿಸಿರೋ ಏನೋ ದೌರ್ಜನ್ಯಗಳಿರ್ಬೋದು, ಅದೆಲ್ಲನೂ ಕೂಡ ನಾವು ಪರಿಗಣಿಸಬೇಕಾಗಿದೆ. ಯಾಕಂದರೆ ಒಂದು ರೀತಿ ಒಂದು ಸಮುದಾಯಕ್ಕೆ ಒಳ್ಳೆಯದಾಗಿರ್ಬೋದು, ಅವರ ಒಂದು ತತ್ವ ಸಿದ್ಧಾಂತಕ್ಕೆ ಒಳ್ಳೆಯದಾಗಿರ್ಬೋದು, ಆದರೆ ನಮ್ಮ ಇಡೀ ಏನು ರಾಜ್ಯಕ್ಕೆ ಆ ಕಾಲದಲ್ಲಿ ಯುದ್ಧದಲ್ಲಿ ಏನೇನಾಯಿತು, ದೌರ್ಜನ್ಯಗಳು ಏನಾಯಿತು, ಅದನ್ನ ಪರಿಗಣಿಸಿ ಅವರು ಇಂಥ ವ್ಯಕ್ತಿಯ ಒಂದು ಜೀವನವನ್ನು ನೀವು ಅದನ್ನ ಸ್ಮರಣೆ ಮಾಡಬೇಕು ಅಥವಾ ಜಯಂತಿ ಮೂಲಕ ಆಚರಣೆ ಮಾಡೋದು ತಪ್ಪಂತ ನಮ್ಗನ್ನಿಸ್ತು. ಎಸ್, ಈ ರಾಜಮನೆತನದಲ್ಲಿ ಮನೆಯವರೆಲ್ಲ ಕೂತ್ಕೊಂಡಾಗ ಈ ಟಿಪ್ಪು ಜಯಂತಿ ಅಂತ ಬಿಟ್ಟುಬಿಡಿ, ಒಟ್ಟಾರೆಯಾಗಿ ಹೈದರ್ ಅಲಿ, ಟಿಪ್ಪು ಈ ಮನೆತನಕ್ಕೆ ಮಾಡಿದ ದ್ರೋಹ ಅದೆಲ್ಲ ಚರ್ಚೆಗೆ ಬರುತ್ತಾ ನಿಮ್ಮ ಬಾಲ್ಯದಿಂದ? ಬರುತ್ತೆ. ನಮ್ಮ ವಂಶದವರೇ ಅವರು ಕೊಲೆ ಮಾಡಿದಿರೋದು. ಇಬ್ಬರು ಹೈದರ್ ಅಲಿ ಒಬ್ರಿಗೆ ಒಂದು ಪಾಯ್ಸನ್ ಮಿಲ್ಕ್ ಕಳಿಸಿ ಇನ್ನೊಬ್ಬರನ್ನ ಅವರ ಸ್ನಾನ ಮಾಡೋ ಸಮಯದಲ್ಲಿ ಅವ್ರನ್ನ ಸ್ಟ್ರ್ಯಾಂಗಲ್ ಮಾಡಿದ್ದು, ಇನ್ನೊಬ್ಬರನ್ನು ಕೂಡ ಅವರು ತಮ್ಮ ಏನು ಸುಮಾರು 16-17 ವರ್ಷ ಬಂದಿದ್ದ ತಕ್ಷಣ ಅವ್ರಿಗೂ ಕೂಡ ಕೊಲೆ ಮಾಡಿರುವಂಥದ್ದು ಎಲ್ಲ ಮಾಡಿರುವಾಗ, ಹೌದು ನಮಗೂ ಕೂಡ ಒಂದು ರೀತಿ ಅವರ ವಿರುದ್ಧವಾಗಿ ನಮಗೆ ನಿಲುವು ಇದ್ದೇ ಇರುತ್ತೆ. ಆದರೆ ನಾವು ಕೂಡ ಅದು ಇತಿಹಾಸದ ದೃಷ್ಟಿಕೋನದಲ್ಲಿ ನೋಡಬೇಕಾಗಿರೋದು ಮುಖ್ಯ. ಆ ಕಾಲದ ಒಂದು ವಾತಾವರಣದ ಬೇರೆ, ಇವತ್ತು ಬೇರೆ, ರಾಜಕೀಯ ಅನಿವಾರ್ಯತೆ ಬೇರೆ ಬೇರೆ ಎಲ್ಲ ಇರುತ್ತೆ. ನಮ್ಮ ಅಭಿಪ್ರಾಯ ಹೀಗಿರುತ್ತೆ, ಆದರೆ ಅದು ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಘಟನೆಗಳು ನಡೆದಿದ್ದಾವೆ. ಸೊ ಅದನ್ನು ಕೂಡ ನಾವು ಪರಿಗಣಿಸಿ ನೋಡೋಕೆ ಹೋದರೆ ಈ ವ್ಯಕ್ತಿ ಬರೀ ಇತಿಹಾಸದಲ್ಲಿ ನಾವು ಓದಬೇಕಾಗಿದೆ, ಆ ಕಾಲದ ಇತಿಹಾಸಕ್ಕೆ ನಾವು ಏನಾದರೂ ರೆಫರೆನ್ಸ್ ಮಾಡಬೇಕಾಗಿದ್ರೆ ಅದಕ್ಕಾಗಿ ನಾವು ಉಪಯೋಗ ಮಾಡೋದು ಹೊರತು ಅವರ ಏನು ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದು ಯು ಆರ್ ಆನ್ ಆವಿಡ್ ರೀಡರ್ ಆಲ್ಸೋ. ವಿಕ್ರಮ್ ಸಂಪತ್ ಅವರು ಟಿಪ್ಪು ಸುಲ್ತಾನ್ ಪುಸ್ತಕವನ್ನು ಬರೆದ್ರು, ಒಂದು 700-800 ಪುಟಗಳ ಪುಸ್ತಕ. ತಿರುವು ಹಾಕಿದ್ರ ಪುಸ್ತಕವನ್ನು. ಡು ಯು ಅಗ್ರಿ? ಹಾಕಿದೆ, ಅವರು ಮುಂಚೆನೇ ಕಳಿಸಿದ್ರು ನಮಗೆ, ನಾವು ಸಹ ಅದಕ್ಕೆ ಒಂದು ಏನು ಬ್ಲರ್ಬನ್ನು ಕೊಟ್ಟಿದ್ವಿ, ನಮ್ಮ ಹೇಳಿಕೆಯನ್ನು ಕೊಟ್ಟಿದ್ವಿ. ಅವ್ರೇನು ಅದೇನು ಒಪ್ಪಿಗೆ ಅಂತ ಏನಿಲ್ಲ ಅದರಲ್ಲಿ, ಅದು ಇತಿಹಾಸ ಅಷ್ಟೇ. ಅಲ್ಲ, ಆ ಪುಸ್ತಕದಲ್ಲಿ ಸತ್ಯ ಬಂದಿದೆ ಅಂತ ಅನ್ಸುತ್ತಾ? ಸತ್ಯ ಬರೋದಕ್ಕೆ ನಾವು ಒಂದು ಪ್ರಕ್ರಿಯೆ ಇದೆಯಲ್ಲ, ರೆಫರೆನ್ಸ್ಗಳು ಕೊಡಬೇಕು. ನಮ್ಮ ಪ್ರಕ್ರಿಯೆ ಅಂತೆ ನೀವು ಅನೇಕ ಏನು ಸೋರ್ಸ್ಗಳಿದ್ದಾವೆ, ಅದಕ್ಕೂ ಕೂಡ ನೀವು ರೆಫರೆನ್ಸ್ ಕೊಡಬೇಕಾಗಿದೆ. ಅದೆಲ್ಲಕ್ಕೂ ಕೂಡ ಅವರು ರೆಫರೆನ್ಸ್ ಕೊಟ್ಟಿದ್ದಾರೆ. ಬ್ರಿಟಿಷ್ ಆರ್ಕೈವ್ಸ್ ಇರ್ಬೋದು, ನಮ್ಮದೇ ಆದ ಆರ್ಕೈವ್ಸ್ ಇರ್ಬೋದು, ನ್ಯಾಷನಲ್ ಆರ್ಕೈವ್ಸ್ ಇರ್ಬೋದು, ಮತ್ತು ಇಲ್ಲೇ ಅವರು ಪ್ರವಾಸ ಮಾಡಿದ ನಂತರ ಕೆಲವು ಅವ್ರಿಗೆ ಸ್ಥಳೀಯರಿಗೆ ಎಲ್ಲರಿಗೂ ಕೂಡ ಫೋಕ್ಲೋರಲ್ಲಿರುವಂಥದ್ದು ಏನೇನು ಕಥೆಗಳಿದ್ದಾವೆ ಅದನ್ನು ಸಹ ದಾಖಲೆ ಮಾಡಿದ್ದಾರೆ, ರೀಡರ್ಗೆ ಬಿಟ್ಟಿದ್ದಾರೆ. ನಾವು ಸಹ ಅದೇ ಒಂದು ಮಾರ್ಗದಲ್ಲಿ ಹೋಗ್ತಾ ಇದೀವಿ. ನಾವು ಏನು ಇತಿಹಾಸ ಇದೆ ನಿಮ್ಮ ಮುಂದೆ ನಾವು ಮಂಡಿಸ್ತೀವಿ, ನೀವು ತೀರ್ಮಾನ ಮಾಡಬೇಕಾಗಿದೆ ಸರಿಯಾದ ವ್ಯಕ್ತಿನ ಅವರ ಜಯಂತಿಯನ್ನು ಆಚರಣೆ ಮಾಡೋಕ್ಕೋ ಇಲ್ವೋ ಅಂತ.